ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಬ್ಯಾಕ್ ಆಶಾ ವ್ಲಾಗ್ಸ್. ಯಾರ ನನ್ನ ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಬರಿಬೇಡಿ, ಓಕೆನಾ. ನಿಮಗೆ ಇಷ್ಟ ಆಗತ್ತಾರೆ. ಇವತ್ತು ನಾನು ನಿಮಗೆ ಮೀನು ಸಾಂಬಾರು ಮತ್ತು ಕಬಾಬ್ ಮಾಡೋದು ಹೆಂಗಿದೆ ತೋರಿಸ್ತಾ ಇದ್ದೀನಿ. ಇದನ್ನು ಗೌರಿ ಮೀನು ಅಂತ ಹೇಳ್ತಾರೆ. ಕ್ಲೀನಾಗಿ ನೀವು ಒಂದು 2-3 ಸಲ ವಾಶ್ ಮಾಡ್ಕೊಳ್ಳಿ, ಯಾಕಂದರೆ ಅದರಲ್ಲಿ ಸ್ವಲ್ಪ ಗಲೀಜಂಶ ಜಾಸ್ತಿ ಇರುತ್ತೆ. ನೀವು ಕ್ಲೀನಾಗಿ ವಾಶ್ ಮಾಡಿ ಸಪ್ರೇಟಾಗಿ ಮಾಡ್ಕೊಳ್ಳಿ. ನಾನು ತಲೆ ಮತ್ತು ಬಾಲ ಸಪ್ರೇಟಾಗಿದೆ, ಯಾಕಂದರೆ ಸಾಂಬಾರು ಮಾಡೋಕ್ಕೆ. ಇನ್ನು ಮಿಕ್ಕಿದ್ದು ಕಬಾಬ್ ಮಾಡ್ತೀನಿ, ಫಿಶ್ ಕಬಾಬ್, ಓಕೆನಾ. ಇದು ನೋಡಿ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ, ಎಷ್ಟು ಚೆನ್ನಾಗಿ ಬರುತ್ತೆ ಈ ಥರ ಸಾಂಬಾರು ಅಂತ. ಒಂದು ಮಿಕ್ಸಿ ತೊಗೊಳ್ಳಿ. ಮಿಕ್ಸಿಗೆ ನೀವು 2 ಗೆಡ್ಡೆ ಬೆಳ್ಳುಳ್ಳಿ, 2 ಗೆಡ್ಡೆ ಈರುಳ್ಳಿ, 3 ಟೊಮೊಟೊ ಹಾಕ್ಕೊಳ್ಳಿ. ನೀವು ಹುಳಿ ಟೊಮೊಟೊನಾದರೆ ಹುಣ್ಸೆಹಣ್ಣು ಸ್ವಲ್ಪ ಕಮ್ಮಿ ಹಾಕಿ, ಸಿಹಿ ಟೊಮೊಟೊನಾದರೆ ಹುಣ್ಸೆಹಣ್ಣು ಸ್ವಲ್ಪ ಜಾಸ್ತಿ ಹಾಕಿ, ಓಕೆನಾ. 1 ಇಂಚಷ್ಟು ಶುಂಠಿ ಮತ್ತು ಕಾಯಿ ತುರಿ, ಒಂದು 3 ಸ್ಪೂನಷ್ಟು ಕಾಯಿ ತುರಿ, ಮತ್ತು ಚಿಲ್ಲಿ ಪೌಡರ್, ಧನಿಯಾ ಪೌಡ್ರ್. ನನ್ನ ಧನಿಯಾ ಪೌಡ್ರಲ್ಲಿ ಮಸಾಲೆ ಎಲ್ಲ ಜಾಸ್ತಿ ಇರುತ್ತೆ. ನಾನು ಚಕ್ಕೆ ಲವಂಗ ಎಲ್ಲ ಮಿಕ್ಸ್ ಮಾಡ್ಕೊತಾನೆ. ನೀವು ಬೇಕಾದ್ರೆ ನಿಮ್ಮದು ಧನಿಯಾ ಪೌಡ್ರಲ್ಲಿ ಪ್ಲೇನ್ ಧನಿಯಾ ಪೌಡ್ರ್ ಇದ್ದರೆ ನೀವು ಚಕ್ಕೆ ಲವಂಗ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಮಸಾಲೆ, ಓಕೆನಾ. ನಾನು ಹುಣ್ಸೆಹಣ್ಣು ಹಾಕ್ಕೊಳ್ಳಿ. ಹುಣ್ಸೆಹಣ್ಣು ಕ್ಲಿಯರ್ ತೊಳೆದ್ಬಿಟ್ಟು ಹಾಕ್ಕೊಂಡು ಒಂದು ಸ್ಪೂನಷ್ಟು ಕಡಲೆ ಹಾಕ್ಕೊಳ್ಳಿ. ತುಂಬ ಸಣ್ಣಕ್ಕೆ ಪೇಸ್ಟ್ ಮಾಡಿ. ಸಣ್ಣಕ್ಕೆ ಪೇಸ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಸಾಂಬಾರು. ಹುಣ್ಸೆಹಣ್ಣು ಜಾಸ್ತಿ ಹಾಕ್ಕೊಂಡ್ರೆ ಹುಳಿ ಇದ್ರೇ ಸಾಂಬಾರು ಚೆನ್ನಾಗಿರುತ್ತೆ. ಇವತ್ತಿಗಿಂತ ಮಾರ್ನಿಂಗ್ ಸಾಂಬಾರು ನಿಮಗೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಟೇಸ್ಟ್ ಅದೇ ಬೇರೆ ಥರನೇ ಇರುತ್ತೆ ಟೇಸ್ಟ್ ನೋಡಿ. ನೀವು ಒಂದು ಪಾತ್ರೆ ತೊಗೊಳ್ಳಿ. ಪಾತ್ರೆಗೆ ಒಂದು 2-3 ಸ್ಪೂನ್ ಎಣ್ಣೆ ಹಾಕಿ ಈರುಳ್ಳಿ ಹಾಕ್ಕೊಳ್ಳಿ. ಫ್ರೈಗೆ ಈರುಳ್ಳಿ ಮಾತ್ರ ಹಾಕ್ಕೊಳ್ಳಿ, ಜಾಸ್ತಿ ಏನು ಇದು ಒಗ್ಗರಣೆಗೆ ಹಾಕ್ಬೇಡಿ, ಚೆನ್ನಾಗಿರಲ್ಲ. ಎಣ್ಣೆಲಿ ಮಸಾಲೆ ಹಾಕಿರೋದು ರುಬ್ಬಿರೋ ಮಸಾಲೆ ಹಾಕಿ ಎಣ್ಣೆಲಿ ಫಸ್ಟ್ ಫ್ರೈ ಮಾಡ್ಕೊಳ್ಳಿ. ಎಣ್ಣೆ ಬಿಡೋರ್ಗು ಸೈಡಲ್ಲಿ ಎಣ್ಣೆ ಬಿಡೋರ್ಗು ಫ್ರೈ ಮಾಡಾದಮೇಲೆ ನೀವು ನೀರು ಹಾಕ್ಕೊಳ್ಳಿ. ಎಷ್ಟು ಬೇಕು ನೀವು ಅಷ್ಟು ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀವು ಕುದಿ ಹಾಕ್ಬಿಡಿ. ಇವಾಗ ನೆಕ್ಸ್ಟ್ ನಾನು ಕಬಾಬಿಗೆ ಕಲಿಸ್ಕೊತಾ ಇದ್ದೀನಿ. ಒಂದು ಪಾತ್ರೆ ತೊಗೊಳ್ಳಿ. ಪಾತ್ರೆಗೆ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಕಬಾಬ್ ಪೌಡ್ರು, ತೇಜು ಕಬಾಬ್ ಪೌಡ್ರ್ ಬರುತ್ತಲ್ಲ, ಒಂದು 3 ಹಾಕ್ಕೊಳ್ಳಿ. ಯಾಕಂದರೆ 2 kg ಇದೆ ನಂದು ಫಿಶ್ಶು. ನಿಮಗೆ ನೋಡಿ, ನಿಮ್ಮದು ಎಷ್ಟು ಚಿಕ್ಕ ಫಿಶ್ ಇರುತ್ತೆ ಅಷ್ಟಕ್ಕೆ ನೀವು ಕಬಾಬ್ ಪೌಡ್ರ್ ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಕಾರ್ನ್ಫ್ಲೋರ್ ಹಾಕ್ಕೊಳ್ಳಿ. ಒಂದು ಎಗ್ ಹಾಕ್ಕೊಳ್ಳಿ. ಚೆನ್ನಾಗಿರುತ್ತೆ. ಇಷ್ಟೇ ಕಬಾಬ್ ಎಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಅಂದರೆ. ನಿಂಬೆಹಣ್ಣು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಒಂದು ಅರ್ಧ ಹೋಳು ದಪ್ಪದಿದೆ, ಇದು ಅರ್ಧ ಹೋಳು ನಿಂಬೆಹಣ್ಣು ಹಾಕ್ಕೊಂಡಿದ್ದೀನಿ. ನಿಂಬೆಹಣ್ಣು ಹಾಕ್ಕೊಂಡು ಫುಲ್ಲು ಕಲಿಸ್ಕೊಂಡು ಸೈಡಲ್ಲಿ ಇಟ್ಕೊಳ್ಳಿ. ಇವಾಗ ನೋಡಿ, ನಾನು ಸಾಂಬಾರು ಎಷ್ಟು ಕುದೀತಾ ಇದೆ ಅಂದರೆ ನೀವು ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ, ಎಷ್ಟು ಚೆನ್ನಾಗಿರುತ್ತೆ ಸಾಂಬಾರು ಅಂತ. ಸರಿ, ನೀವು ಕೊತ್ತಂಬರಿ ಸೊಪ್ಪು ಬೇಕಾದ್ರೆ ನೀವು ರುಬ್ಬಕ್ಕೆ ಹಾಕ್ಕೋಬೋದು. ನಾನು ಫ್ಲೇವರ್ ಚೆನ್ನಾಗಿರುತ್ತೆ ಮತ್ತು ಅದೊಂಥರ ನೋಡೋಕ್ಕೂ ಚೆನ್ನಾಗಿರುತ್ತೆ ಅಂತ ನಾನು ಮೇಲ್ಗಡೆ ಉತ್ತರಿಸ್ಬಿಟ್ಟು ಹಾಕಿದ್ದೀನಿ. ಆಮೇಲೆ ಫಿಶ್ ನೀವು ತೊಳ್ಕೊಂಡಿದ್ರಲ್ಲ ಅದನ್ನು ಫಿಶ್ ಎಲ್ಲ ಹಾಕ್ಕೊಳ್ಳಿ. ಜಾಸ್ತಿ ಹೊತ್ತು ಬೇಯಿಸ್ಬೇಡಿ, ಯಾಕೆಂದರೆ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳಿ. ಅದು ಜಾಸ್ತಿ ಹೊತ್ತು ಬೇಯಿಸಿದ್ರೆ ತುಂಬ ಬೆಂದೋಗ್ಬಿಡುತ್ತೆ. ಆಮೇಲೆ ನೆಕ್ಸ್ಟ್ ನೀವು ಸಾಂಬಾರು ಕುದೀತಾ ಇತ್ತಲ್ಲ, ನಾನು ಚಾಕಲ್ಲಿ ಸ್ವಲ್ಪ ಬಿಸಿ ಮಾಡಿ ನಾನು ಸಾಂಬಾರಲ್ಲಿ ಇಟ್ಟಿದ್ದೀನಿ. ಯಾಕೆಂದರೆ ಎಲ್ಲ ಕಡೆ ನೋಡಿರ್ತಾರಲ್ಲ, ಮಕ್ಕಳಿಗೆ ಒಂಥರ ದೃಷ್ಟಿ ಥರ ಆಗುತ್ತೆ ಅಂದ್ಬಿಟ್ಟು ನಾನು ಒಂದು ಗ್ಯಾಸಲ್ಲಿ ಬಿಸಿ ಮಾಡ್ಕೊಂಡು ಒಂದು 3 ಸಲ ಆ ಸಾಂಬಾರೊಳಗೆ ಗೆಜ್ಜಿ, ಅದು ಮಕ್ಕಳಿಗೆ ದೃಷ್ಟಿ ಥರ ಆಗಲ್ಲ ಮತ್ತು ಹೊಟ್ಟೆ ನೋವು ಅದು ಇದು ಎಲ್ಲ ಬರೋದಿಲ್ಲ. ನೆಕ್ಸ್ಟ್ ಒಂದು ಬಾಣಲಿ ಎಣ್ಣೆ ಇಟ್ಕೊಳ್ಳಿ. ಎಣ್ಣೆ ಇಟ್ಕೊಬಿಟ್ಟು ನೀವು ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಯಾಕಂದರೆ ಮೀನು ವಾಸನೆ ಬೇರೆ ಕಡೆ ಒಗ್ಗರಣೆ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಸ್ವಲ್ಪನೇ ನೀವು ಎಣ್ಣೆ ಬಿಟ್ಕೊಂಡು ಕಬಾಬ್ ಕಲಿಸ್ಕೊಂಡಿದ್ರಲ್ಲ ಅದನ್ನು ನೀವು ಎಣ್ಣೆಲಿ ಹಾಕಿ, ಎಣ್ಣೆಲಿ ಸ್ವಲ್ಪ ಜಾಸ್ತಿ ಹೊತ್ತು ಬೇಯಿಸ್ಕೊಳ್ಳಿ. ಯಾಕಂದರೆ ಸಿಮ್ಮಲ್ಲಿ ಇಟ್ಕೊಳ್ಳಿ, ಜಾಸ್ತಿ ಹೊತ್ತು ಬೇಯಿಸಿದ್ರೆ ಚೆನ್ನಾಗಿರುತ್ತೆ. ನೋಡಿ, ಎಲ್ಲ ಆಯಿತು, ಕಬಾಬ್ ಎಲ್ಲ ರೆಡಿ ಆಯಿತು. ಇವಾಗ ಮೀನು ನೋಡಿ ರೆಡಿ ಆಯಿತು. ಎಷ್ಟು ಸೂಪರಾಗಿದೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ಓಕೆನಾ. ಬಾಯ್.